ನನಗೆ ಡಿವೋರ್ಸ್ ಕೊಡೋಕ್ಕೆ ನೀವು ಕೆಟ್ಟೋರಾಗೋದು ಬೇಡ ಸಂಜೀವ್ ಅವರೇ. ಇಲ್ಲ ನೀವು ಚಿಂತೆ ಮಾಡಬೇಡಿ, ನಾನೇನು ಕೆಟ್ಟವನಾಗಲ್ಲ. ನಾನು ಕೆಟ್ಟವನು ಅನ್ನೋ ಒಂದು ಭಾವನೆ ಕೋರ್ಟಿಗೆ ಬಂದರೆ ಸಾಕು, ಡಿವೋರ್ಸ್ಗೆ ಸುಲಭ ಆಗುತ್ತೆ. ಯಾರು ಕೆಟ್ಟವರಾಗದೆ ಡಿವೋರ್ಸ್ ತಗೊಳ್ಳೋ ಆಪ್ಷನ್ ಇದೆ ಸಂಜೀವ್ ಅವರೇ. ಯಾರು ಕೆಟ್ಟವರಾಗದೆ ಡಿವೋರ್ಸ್ ತೊಗೊಂಡ್ರೆ ಇವರಿಬ್ಬರು ಜೊತೆಗೆ ಬಾಳ್ಬೋದಾಗಿತ್ತಲ್ವಾ ಅನ್ನೋ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಮೂರನೇವ್ರ ಪ್ರಶ್ನೆಗಳಿಗೆ ನಾವ್ಯಾಕೆ ಉತ್ತರ ಕೊಡಬೇಕು? ನಮ್ಮನೆಯವ್ರು ನಿಮ್ಮನೆಯವ್ರನ್ನ ನಾನು ಮೂರನೇವ್ರ ಥರ ನೋಡೋಕ್ಕಾಗಲ್ಲ ಅಂತ. ಓಹೋ, ಏನು ಮೇಷ್ಟ್ರೆ, ನಿಮ್ಮ ಹೆಂಗಸ್ರನ್ನ ಕೆರೆ ತಗ ಕರ್ಕೊಂಬಂದ್ಬಿಟ್ಟಿದ್ದೀರಾ? ಊರು ತೋರ್ಸೋಣ ಅಂತ ಕರ್ಕೊಂಬಂದೆ. ಹೊಸ್ದಾಗಿ ಮದುವೆ ಆದರು ಏನೇನೋ ತೋರ್ಸಕ್ಕೆ ಎಲ್ಲೆಲ್ಲ ಕರ್ಕೊಂಡು ಹೋಯ್ತಾರೆ. ನೀವು ನೋಡಿರ್ ಕೆರೆ ತಗ ಕರ್ಕೊಂಬಂದಿರಾ ಅಂದ್ರೆ ಅರ್ಥ ಆಯ್ತು ಬಿಡಿ. ಕೂಟ್ ಕುಟುಂಬದಲ್ಲಿ ಈ ಹೊಸ ಜೋಡಿಗೆ ಸುಖ ಇಲ್ಲ ಅಂದ್ರೆ ಹೊಲ್ದ ಕಡೆಗೆ ಕರ್ಕೊಂಡು ಹೋಗೋದಲ್ವೇ? ನಡಿಲಿ ನಡಿಲಿ. ಕಷ್ಟ ನನಗಾದ್ರೆ ಇವ್ರ ತಮಾಷೆ ಇವ್ರಿಗೆ. ನೀವು ಏನೋ ಅನ್ಕೋಬೇಡಿ ಅಮೃತ ಅವರೇ, ನಾವು 3 ಜನ ಸ್ವಲ್ಪ ಹಾಗೇನೆ ಬಾಯಿಗೇನು ಬರುತ್ತೋ ಹಾಗಾಗಿ ಮಾತಾಡ್ಬಿಡ್ತಾರೆ. ಹೊರಡೋಣ. ಆರ್ ಯು ಶ್ಯೂರ್ ಅವ್ರು ಮಾತಾಡಿದ್ರಾ? ಎಸ್ ಸರ್, ನಾನು ರೀಡಿಂಗ್ ತಗೋಬೇಕಾದ್ರೆ ಏನೋ ಕನ್ವರ್ಸ್ತಾ ಮಾತಾಡಿದ್ರು. ಲಕ್ಷ್ಮಿ. ಹಾಂ ಸರ್, ಸೇಮ್ ಇದೇ ರೀತಿ ಕನ್ವರ್ಸ್ತಾ ಇದ್ರು. ಲಕ್ಷ್ಮಿ. ಓಕೆ, ಲೆಟ್ ಮಿ ಚೆಕ್. ಇಲ್ಲಿ ಲಕ್ಷ್ಮಿ ಯಾರು? ಯಾಕೆ ಅಂಕಲ್, ಏನಾಯ್ತು? ಧರ್ಮರಾಜ್ ಅವರು ಅವಾಗಿಂದ ಲಕ್ಷ್ಮಿ ಅನ್ನೋ ಹೆಸರನ್ನ ಕನವರಿಸ್ತಾ ಇದ್ದಾರೆ. ಮೇ ಬಿ ಹಿ ವಾಂಟ್ಸ್ ಟು ಟಾಕ್ ಟು ಹರ್. ಯಾರು ಲಕ್ಷ್ಮಿ? ಡಾಕ್ಟ್ರೇ, ಲಕ್ಷ್ಮಿ ಇಲ್ಲ, ಅವ್ರು ತೀರ್ಕೊಂಡಿದ್ದಾರೆ. ವಿಮಲಾ, ಏನು ಮಾತಾಡ್ತಾ ಇದೆಯಾ ನೀನು? ನಿಜಾನೇ ಹೇಳ್ತಾ ಇದ್ದೀನಿ. ಮಾವನವ್ರ ದೊಡ್ಡ ಮಾತಾನೆ ಲಕ್ಷ್ಮಿ. ಅವ್ರು ತೀರ್ಕೊಂಡು ತುಂಬ ವರ್ಷ ಆಗಿದೆ. ಅವ್ರನ್ನ ಕರ್ಸೋದಕ್ಕಾಗೋದಿಲ್ಲ ಬಿಡಿ. ನಿಮಗೆ ಯಾವ ಟೈಮಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಿಲ್ವಾ? ಡಾಕ್ಟರ್, ಲಕ್ಷ್ಮಿ ಅಂದರೆ ನಮ್ಮ ಮನೆ ಸೊಸೆ. ಸರ್, ಪೇಷಂಟಲ್ಲಿ ವಿಲ್ ಪವರ್ ಇಲ್ಲ ಅಥವಾ ನಂಬಿಕೆ ಇಲ್ಲ ಅಂದರೆ ನಾವು ಕೊಡೋ ಟ್ರೀಟ್ಮೆಂಟು ಅಥವಾ ಮೆಡಿಸಿನ್ಸು 100% ವರ್ಕ್ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಲಕ್ಷ್ಮಿ ಅವ್ರು ಎಲ್ಲಿದ್ರು ಅವ್ರನ್ನ ಕರೆಸಿ, ಮೇ ಬಿ ಅವ್ರು ಬಂದ್ಬಿಟ್ಟು ಮಾತಾಡಿದ್ರೆ ಏನೋ ಡೆವಲಪ್ಮೆಂಟ್ ಆಗ್ಬೋದು. ಶ್ಯೂರ್ ಡಾಕ್ಟರ್, ನಾನೇ ಕರೆಸ್ತೀನಿ. ಪ್ಲೀಸ್, ಆದಷ್ಟು ಬೇಗ. ಲಕ್ಷ್ಮಿ ಕತೆ ಮುಗೀತು. ಆದಿ ಯಾವುದೇ ಕಾರಣಕ್ಕೂ ನನ್ನ ಬಿಟ್ಕೊಡಲ್ಲ. ಲಕ್ಷ್ಮಿಗೆ ಅಸೈನ್ಮೆಂಟ್ ಮಾಡೋಕ್ಕೆ ನಾನು ಹೇಳಿಲ್ಲ ಅಂತಲೇ ಹೇಳ್ತಾನೆ. ಆದಿ ನನ್ನ ಪಕ್ಕ. ಲಕ್ಷ್ಮಿಗೆ ಎಕ್ಸಾಮ್ ಹಾಲ್ ಟಿಕೆಟ್ ಮಿಸ್ ಆಗೋದು ಪಕ್ಕ. ಇನ್ನು ಎಷ್ಟೊತ್ತಪ್ಪ ದುರಂಧರ್ ನಿನ್ ಮೌನ? ಸರ್, ದುರಂಧರ್ ಅದೇ ಅಲ್ವಾ ನಿನ್ನ ಹೆಸರು? ಆದಿತ್ಯ ದುರಂಧರ್. ಸರ್, ಅದು ದುರಂಧರ್ ಅಲ್ಲ, ಆದಿತ್ಯ ಗಿರಿಧರ್. ಓ, ಹತ್ತತ್ರ ಅದೇ ಬಿಡು. ಈ ಕತೆ ಹೇಳು. ಸರ್, 2002ನೇ ಇಸ್ವಿಲಿ ಜಸ್ಕೀರತ್ ಸಿಂಗ್ ರಂಗಿ ಅನ್ನೋ ಒಬ್ಬನ್ನ ಹಮ್ಜಾ ಅಲಿ ಮಜಾರಿ ಅನ್ನೋ ಹೆಸರಲ್ಲಿ ಪಾಕಿಸ್ತಾನ್ಗೆ ಸ್ಪೈಯಾಗಿ ಕಳಿಸ್ತಾರೆ ಸರ್. ಅವ್ನು ಮೊದಲು ಬಲೂಚಿಸ್ತಾನ್ಗೆ ಹೋಗಿ ಅಲ್ಲಿಂದ ಪಾಕಿಸ್ತಾನಲ್ಲಿರೋ ಕರಾಚಿಗೆ. ಯಾವ ಕತೆ ಹೇಳ್ತಾ ಇದೀಯಾ?
ಅದೇ ಸರ್ ದುರಂಧರ್ದು. ಏನ್ ತಲ್ಲ ಹರಟೇನಾ? ಅಸೈನ್ಮೆಂಟ್ ಕತೆ ಹೇಳು. ಅದಾ ಅದೇ ಅಸೈನ್ಮೆಂಟ್ ಬರೆಯೋಕೆ ಹೇಳಿದ್ದು ಶಮಿತಾಗೆ, ಲಕ್ಷ್ಮಿಗೆ ಹೇಳಲಿಲ್ಲ ಅಂತ ಹೇಳ್ಬಿಡು, ಅದೇ ಕತೆ ಮುಗ್ದೋಗುತ್ತೆ. ಏನಮ್ಮ ಶಮಿತಾ, ಪಾರ್ಟ್ 2 ಕತೆ ಹೇಳ್ತಿದ್ಯಾ ಅವನ್ ಕಿವಿಲಿ? ಸರ್ ಇಲ್ಲ, ಅಸೈನ್ಮೆಂಟ್ ಬಗ್ಗೆನೇ ಹೇಳ್ತಿದ್ದೆ. ಹಾಯ್, ಅವರು ಏನು ಭಯ ಬಿಡ್ತಾ ಇಲ್ಲ? ಸರ್ ಅದು ಆ್ಯಕ್ಚುಲಿ ನಾನು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀನಿ. ಯಾಕೆ? ನಮ್ಮ ತಾತನಿಗೆ ಹುಷಾರಿಲ್ಲ ಸರ್. ಓ, ಐ ಆಮ್ ಸಾರಿ. ಅದಕ್ಕೆ ಅಸೈನ್ಮೆಂಟ್ ಬರೆಯೋಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಅಸೈನ್ಮೆಂಟ್ ಬರೆಯೋಕ್ಕೆ ಯಾರು ಹೇಳಿದೆ? ಸರ್ ನನಗೆ ಅಸೈನ್ಮೆಂಟ್ ಬರೀಬೇಕು ಅನ್ನೋದೇ ಮರ್ತೋಗಿತ್ತು ಸರ್. ನಾನು ಅಸೈನ್ಮೆಂಟ್ ಬರೀರಿ ಅಂತ ಇಬ್ರಿಗೂ ಹೇಳಿರಲಿಲ್ಲ. ನನ್ನ ಸಿಚುಯೇಷನ್ ಗೊತ್ತಿದ್ದರಿಂದ ಶಮಿತಾ ಮತ್ತು ಲಕ್ಷ್ಮಿ ಇಬ್ಬರೂ ಅಸೈನ್ಮೆಂಟ್ನ ಬರೆದಿದ್ದಾರೆ. ಔಟ್ ಆಫ್ ಕನ್ಸರ್ನ್, ನನ್ನ ಮೇಲಿರೋ ಕಾಳಜಿಯಿಂದ ಹಾಗೆ ಮಾಡಿದ್ದಾರೆ ಸರ್. ಸೊ ಇಬ್ರದ್ದು ತಪ್ಪಿಲ್ಲ ಸರ್. ಅಸೈನ್ಮೆಂಟ್ ಬರೀದೇ ಇದ್ದಿದ್ದು ನನ್ನ ತಪ್ಪು. ಅದೇನೇ ಪನಿಷ್ಮೆಂಟ್ ಇದ್ರೂ ನನಗೆ ಕೊಡಿ ಸರ್. ಅದೇ ಬೈ ದ ವೇ, ನಿಮ್ಮ ತಾತ ಹೇಗಿದ್ದಾರೆ ಈಗ? ಆಸ್ಪತ್ರೆಯಲ್ಲಿದ್ದಾರೆ ಸರ್. ಟ್ರೀಟ್ಮೆಂಟ್ ನಡೀತಾ ಇದೆ. ಐ ಪ್ರೇ ಫಾರ್ ಹಿಸ್ ಸ್ಪೀಡಿ ರಿಕವರಿ. ನೀವು ಕ್ಲಾಸ್ ಅಟೆಂಡ್ ಮಾಡಿ ಹೋಗಿ. ಸರ್ ಅಷ್ಟೇನಾ? ನಾನು ಲೆಕ್ಚರರ್ ಅಪ್ಪ, ಡಾಕ್ಟರ್ ಅಲ್ಲ. ಒಳ್ಳೇದಾಗಲಿ, ನಿಮ್ಮ ತಾತ ಬೇಗ ಗುಣಮುಖ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದಷ್ಟೇ. ಅಲ್ಲ ಸರ್, ನನಗೇನು ಪನಿಷ್ಮೆಂಟ್ ಇಲ್ವಾ? ಹೇಳಿದ್ನಲ್ಲ, ನಿಮ್ಮ 3 ಜನಕ್ಕೂ ಎಕ್ಸ್ಕ್ಯೂಸ್. ಹೋಗಿ ಕ್ಲಾಸ್ ಅಟೆಂಡ್ ಮಾಡಿ. ಥ್ಯಾಂಕ್ ಯು ಸರ್.